ಬಾಂಧವರೇ ನಮಸ್ಕಾರ. ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗನ್ನ ಹೊರಗೆ ತರೋದಕ್ಕೆ ಕಾಯ್ತಾ ಇದ್ರು. ಆದರೆ ಅಷ್ಟರೊಳಗೇನೆ ವಿಧಿ ಅವರನ್ನ ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ. ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸೋಗಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಬೇಲ್ ತಿರಸ್ಕಾರ ಏನಿತ್ತು, ಜಾಮೀನು ತಿರಸ್ಕಾರ ಏನಾಯಿತು, ಅದಾದ ನಂತರ ಬೆಳಗ್ಗೆಯಿಂದ ದರ್ಶನ್ ಅವರನ್ನು ಪೊಲೀಸರು ಎಲ್ಲ ಕಡೆ ತಲಾಶ್ ಮಾಡೋದಕ್ಕೆ ಶುರು ಮಾಡಿದರು. ದರ್ಶನ್ ಅವರು ಈ ತಲಾಶ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದಾರೆ. ಅಲ್ಲಿಂದ ಬರ್ತಾರೆ ಅಂತ ಅವರ ಮೂಲಗಳ ಮಾಹಿತಿ ಸ್ವತಃ ಅವರೇ ಕಾಲ್ ಮಾಡಿ, ನಾನು ತಮಿಳುನಾಡಿನಲ್ಲಿದ್ದೀನಿ, ಬಂದು 4:15 ವೇಳೆಗೆ ನಾನೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗ್ತೀನಿ ಅಂತ ಹೇಳಿದರು. ಆದರೆ ದರ್ಶನ್ ಅವರನ್ನು ನಂಬೋದಕ್ಕೆ ಪೊಲೀಸರು ಸಿದ್ಧ ಇರಲಿಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸಾಧ್ಯ ಅವ್ರನ್ನ ಬಂಧಿಸಬೇಕು ಅಂತ ಪೊಲೀಸರು ಬೆಂಗಳೂರಿನಾದ್ಯಂತ ಎಲ್ಲ ಟೋಲ್ಗಳಲ್ಲಿ ಕೂಡ ಕಾಯ್ತಾ ಇದ್ರು. ಆದರೆ ದರ್ಶನ್ ಪೊಲೀಸರ ಕಣ್ತಪ್ಪಿಸಿ ತಮಿಳುನಾಡಿನಿಂದ ಬರ್ತಾ ಕಳ್ಳಾಟವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅವರು ಕಾರ್ಗಳನ್ನು ಬದಲಾಯಿಸಿ ಗೊತ್ತಾಗದ ಹಾಗೆ ಪೊಲೀಸರ ಕಣ್ತಪ್ಪಿಸಿ ವಿಜಯಲಕ್ಷ್ಮಿ ಅವರ ಹೊಸಕೆರೆ ಬಳಿ ಇರುವಂಥ ಅವರ ಪತ್ನಿಯ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಅಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ರು. ಇದು ದರ್ಶನ್ ಅವ್ರನ್ನ ಮತ್ತೊಮ್ಮೆ ಜೈಲು ಸೇರೋ ಹಾಗೆ ಮಾಡಿದೆ. ಸದ್ಯಕ್ಕೆ ಯಾವ ಕಳ್ಳಾಟವನ್ನು ಮಾಡಿದರೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ ಯಾರನ್ನು ಬೇಕಾದರೂ ಪತ್ತೆ ಹಚ್ಚಬಹುದು, ಭೂಮಿಯ ಆಳದಲ್ಲಿರೋರನ್ನು ಬೇಕಾದರೂ ಪತ್ತೆ ಹಚ್ಚಬಹುದು. ಈ ಒಂದು ಪರಿಸ್ಥಿತಿಯಲ್ಲಿ ದರ್ಶನ್ ಮುಂದೆ ಪ್ರಜ್ವಲ್ ರೇವಣ್ಣ ರೀತಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರಬಹುದು ಅಂತ ಕಾನೂನು ವಿಶ್ಲೇಷಕರು ಅವಲೋಕನ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಈ ಪ್ರಕರಣ ಎಲ್ಲ ಸಾಕ್ಷಿಗಳನ್ನು ಕೂಡ ಸರಿಯಾಗಿ ಶೇಖರಣೆ ಮಾಡಿಕೊಂಡಿರೋದ್ರಿಂದ ಈಗ ದರ್ಶನ್ ಅವರು ಯಾವ ಜೈಲಿಗೆ ಹೋಗ್ತಾರೆ ಅಂದರೆ ದರ್ಶನ್ ಅವ್ರನ್ನ ನೇರವಾಗಿ ಬಳ್ಳಾರಿ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತೊಮ್ಮೆ ನಡತೆಯ ವಿಚಾರದಲ್ಲಿ ಒಂದಷ್ಟು ತಲೆನೋವಾದ ನಂತರ ಅವರು ರೌಡಿಯ ಜೊತೆ ಟೀ ಕುಡಿತಾ ಸಿಗರೇಟನ್ನು ಕೈಯಲ್ಲಿಟ್ಕೊಂಡು ಕೂತ್ಕೊಂಡಿದ್ರು. ಈ ಫೋಟೋಗಳು ಹೊರಗಡೆ ಬಂದ ನಂತರ ಅವರ ಬೇಲ್ ಮತ್ತಷ್ಟು ಕಠಿಣ ಆಯಿತು. ಅವರ ಜೈಲನ್ನು ಸ್ಥಳಾಂತರಿಸುವ ಕೆಲಸ ಆಯಿತು. ಈಗ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ ಅವ್ರನ್ನ ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗುತ್ತೆ. ಹಾಗೆ ಅವರ ಸಹಚರನೆಲ್ಲ ಬೇರೆ ಬೇರೆ ಜೈಲ್ಗಳಲ್ಲಿ ಇಡ್ತಾರೆ. ದರ್ಶನ್ ಜೊತೆಗೆ ಅವರ ಸಹಚರರನ್ನು ಬಿಡೋದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಟ್ಟಾರೆ ದರ್ಶನ್ ಅಭಿಮಾನಿಗಳಿಗೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಕಾಯ್ತಾ ಇದ್ದಂಥ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟನ ಜೊತೆ ಸಿನಿಮಾದ ಡೆವಿಲ್ ಸಿನಿಮಾದ ಮೊದಲ ಸಾಂಗನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಆಗಲಿಲ್ವಲ್ಲ ಅನ್ನುವಂಥ ಬೇಸರ ಇದೆ. ದರ್ಶನ್ ಪ್ರಕರಣದ ಮುಂದಿನ ಕಾನೂನು ಅಪ್ಡೇಟ್ಸ್ಗಳನ್ನು ಕೂಡ ಕೊಡ್ತೀವಿ, ಮುಂದೇನಾಗುತ್ತೆ ಅನ್ನೋದನ್ನು ಕೂಡ ಕೊಡ್ತೀವಿ. ಹಾಗಾಗಿ ನೀವು ನೋಡ್ತಾ ಇರಿ ಮೀಡಿಯಾ ಬಾಕ್ಸ್ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.